ಜೈವಾಸವಿ. ಕುಸುಮಾಂಬ ಕುಸುಮಶ್ರೇಷ್ಠಿ ದಂಪತಿಗಳಿಗೆ ಜನಿಸಿದ ಮುದ್ದು ಮಕ್ಕಳು ವಿರೂಪಾಕ್ಷ ವಾಸವಿ. ದಿನೇ ದಿನೇ ಹುಣ್ಣಿಮೆ ಚಂದ್ರನಂತೆ ಪ್ರಕಾಶಿಸಿದ್ದಳು ವಾಸವಿ. ಸೌಂದರ್ಯದಲ್ಲಿ, ಗುಣದಲ್ಲಿ, ದೈವಭಕ್ತಿಯಲ್ಲಿ ಶ್ರೇಷ್ಠವಾಗಿದ್ದಳು ವಾಸವಿ. ವಿಷ್ಣುವರ್ಧನ ರಾಜು ರಾಜ್ಯಕ್ಕೆ ದಂಡೆತ್ತಿ ಬಂದಾಗ ಕುಮಾರಿ ವಾಸವಿಯನ್ನು ನೋಡಿ ಮೋಹಿತನಾಗುತ್ತಾನೆ. ಕುಸುಮಶ್ರೇಷ್ಠಿಗೆ ದೂತರ ಮೂಲಕ ಮನವಿಯನ್ನು ಕಳುಹಿಸುತ್ತಾನೆ. ನಿಮ್ಮ ಮಗಳು ವಾಸವಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿದರೆ ಯುದ್ಧ ಬೇಡ ಅಂತ ಹೇಳ್ತಾನೆ. ಆಗ ಆರ್ಯವೈಶ್ಯ ಕುಲಬಾಂಧವರೆಲ್ಲ ಸೇರಿ ಕುಲಗುರುಗಳಾದ ಭಾಸ್ಕರಾಚಾರ್ಯರ ಜೊತೆ ಸಭೆಗೆ ಮಾಡುತ್ತಾರೆ. ಅದರಲ್ಲಿ 102 ಗೋತ್ರಜರು ಮದುವೆ ಬೇಡ ಅಂತ ಹೇಳುತ್ತಾರೆ. ಉಳಿದ 612 ಗೋತ್ರಜರು ವಿಷ್ಣುವರ್ಧನ ರಾಜನ ಬೇಡಿಕೆಯನ್ನು ಒಪ್ಪಿಕೊಳ್ಳಿ ಅಂತ ಹೇಳುತ್ತಾರೆ. ಆದರೆ ವಾಸವಿ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಅಂಶವಾಗಿ ಜನಿಸಿದ್ದರಿಂದ ಮದುವೆಯನ್ನು ನಿರಾಕರಿಸಿದ್ದಳು. ವಾಸವಿಯು ಶಿವನನ್ನು ನೆನೆಯುತ್ತಾ ಸ್ಮರಿಸುತ್ತಾ ಶಿವನೇ ತನ್ನ ಪತಿಯೆಂದು ನಿರ್ಧರಿಸಿರುತ್ತಾಳೆ. ಆದ್ದರಿಂದ ವಾಸವಿಯು ಧರ್ಮ ರಕ್ಷಣೆಗಾಗಿ ಅಹಿಂಸೆಯ ಪ್ರತಿಪಾದಕಳಾಗುತ್ತಾಳೆ. ತಾನು ಅಗ್ನಿ ಪ್ರವೇಶ ಮಾಡುವುದಾಗಿ ತಿಳಿಸುತ್ತಾಳೆ. ವಾಸವಿ ಜೊತೆ 102 ಗೋತ್ರಜ ಹಿರಿಯರ ದಂಪತಿ ಸಮೇತವಾಗಿ ಅಗ್ನಿ ಪ್ರವೇಶ ಮಾಡ್ತಾರೆ. ವಾಸವಿಯು ಅಗ್ನಿ ಪ್ರವೇಶ ಮಾಡಿ ಆತ್ಮಾರ್ಪಣೆ ಮಾಡಿಕೊಂಡ ನಂತರ ಹೋಮಕುಂಡದಲ್ಲಿ ತನ್ನ ವಿಶ್ವರೂಪವನ್ನು ತೋರಿಸಿ ಅಂದಿನಿಂದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯಾಗಿ ಭಕ್ತರನ್ನು ಸಲಹುತ್ತಾ ಆಂಧ್ರ ಪ್ರದೇಶದ ಪೆನುಗೊಂಡೆಯಲ್ಲಿ ನೆಲೆಸಿರುತ್ತಾಳೆ. ಶ್ರೀ ಕನ್ಯಕಾ ಪರಮೇಶ್ವರಿ ಆರ್ಯವೈಶ್ಯ ಕುಲದೇವತೆಯಾಗಿ ಸಲಹುತ್ತಿದ್ದಾಳೆ. ಆರ್ಯವೈಶ್ಯರ ಜೊತೆಗೆ ಬಹಳಷ್ಟು ಜನ ವಾಸವಿಯನ್ನು ಬೇಡಿ ಇಷ್ಟಾರ್ಥಗಳನ್ನು ಪಡೆದಿರುವ ಘಟನೆಗಳು ಸಾಕಷ್ಟು ಇವೆ. ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ. ಬೋಲೋ ಶ್ರೀ ಕನ್ಯಕಾ ಪರಮೇಶ್ವರಿ ಮಾತಾ ಕಿ ಜೈ.